ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾವೆ. ಮೊದಲನೇದಾಗಿ ಆ ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಹಿನ್ನೆಲೆಯನ್ನು ತಿಳ್ಕೊತಾವೆ. ಯಾರ್ದು? ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಜೊತೆಗೆ ಭಾರತದ ಒಂದು ಚರಿತ್ರೆಯೊಳಗೆ 18ನೇ ಶತಮಾನವನ್ನು ಏನಂತ ಕರಿತಾವಪ್ಪ ಅಂದ್ರೆ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರಿತಾ ಹೋಗ್ತವೆ. ಯಾವ ಶತಮಾನಪ್ಪ ಅಂದ್ರೆ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಂದು ಕರಿತಾ ಹೋಗ್ತವೆ. ಯಾಕಪ್ಪ ಅಂದ್ರೆ ಈ ಒಂದು 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಒಂದು ಶತಮಾನ ಅಂತ ಯಾಕೆ ಕರಿತಪ್ಪ ಅಂದ್ರೆ ಏನು ಮೊಘಲ್ ಚಕ್ರವರ್ತಿ ಯಾರು ಔರಂಗಜೇಬ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ 1707 ಏನು ಮಾಡ್ತಾ ಹೋಗ್ತಾನೆ, ಮರಣವನ್ನು ಹೊಂದ್ತಾ ಹೋಗ್ತಾನೆ. ಮೇನ್ ಇಂಪಾರ್ಟೆಂಟ್ ಇದು. ದೆಹಲಿಯ ಒಂದು ರಾಜ ಮತ್ತು ಮೊಘಲ್ ಚಕ್ರವರ್ತಿ ಯಾರಪ್ಪ ಅಂದ್ರೆ ಔರಂಗಜೇಬ್ ಏನು ಮಾಡ್ತಾ ಹೋಗ್ತಾನೆ, ಪಾಪಿ 1707 ಏನಾಗ್ತಾನೆ, ಮರಣವನ್ನು ಹೊಂದ್ತಾ ಹೋಗ್ತಾನೆ. ಈತನ ಒಂದು ಮರಣದಿಂದ ಏನಾಗ್ತೈತಪ್ಪ ಅಂದ್ರೆ ಮೊಘಲರ ರಾಜಕೀಯ ಸಾರ್ವಭೌಮತ್ವ ಏನಾಗ್ತೈತಪ್ಪ ಅಂದ್ರೆ ಕುಗ್ಗಿಸ್ತಾ ಹೋಗ್ತೈತೆ, ಅಂದ್ರೆ ಕೆಳಮಟ್ಟಕ್ಕೆ ಹೋಗ್ಬಿಡ್ತೈತಿ. ಇದರಿಂದಾಗಿ ಏನಾಗ್ತೈತಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮೊಘಲರ ಒಂದು ರಾಜಕೀಯ ಹತೋಟಿ ಏನಾಗ್ತೈತಿ, ಕೈ ತಪ್ಪತೈತಿ. ಯಾಕಪ್ಪ ಅಂದ್ರೆ ಅದು ಮುಖ್ಯವಾಗಿ ಔರಂಗಜೇಬನ ಮರಣ ಹೊಂದಿರ್ತಾರೆ. ಹಾಗಾಗಿ ಈತನ ಒಂದು ಮರಣದಿಂದ ಏನಾಗ್ತೈತಪ್ಪ ಅಂದ್ರೆ ಮೊಘಲರ ರಾಜಕೀಯ ಸಾರ್ವಭೌಮತೆ ಏನಾಗ್ತೈತಿ, ಕುಗ್ಗಿಸ್ತಾ ಹೋಗ್ತೈತಿ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಮೊಘಲರ ಒಂದು ರಾಜಕೀಯ ಹತೋಟಿ ಏನಾಗ್ತೈತಿ, ಕೈ ತಪ್ತಾ ಹೋಗ್ತೈತಿ. ಇದು ಮತ್ತೆ ನಂತರದಲ್ಲಿ ಏನಾಗ್ತೈತಿ, ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭಕ್ಕವು. ಇದನ್ನ ತರಗತಿಯಲ್ಲಿ ಮಾಡ್ತಾ ಹೋದ್ವಿ. ಕರ್ನಾಟಕ ಯುದ್ಧಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. 3 ಒಪ್ಪಂದಗಳ ಮೂಲಕ ಏನಕ್ಕವು ಮುಕ್ತಾಯ ಆಗ್ತಾವೆ. ಎಕ್ಸಲಾ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದದ ಮೂಲಕ ಅದರ ಬಗ್ಗೆ ತರಗತಿಯನ್ನು ಮಾಡಿದ್ದೇನೆ. ಇದಕ್ಕೂ ಮುನ್ನ 1704ರಲ್ಲಿ ಚಿಕ್ಕದೇವರಾಜ ಒಡೆಯರು ಮರಣವನ್ನು ಹೊಂದಿರ್ತಾರೆ. ಯಾರು? 1707ರಾಗ ಮೊಘಲ್ ಚಕ್ರವರ್ತಿ ಔರಂಗಜೇಬನು ಮರಣ ಹೊಂದಿರ್ತಾನೆ. 1704ರಾಗ ಚಿಕ್ಕದೇವರಾಜ ಒಡೆಯರು ಅಲ್ಲಿ ಅವರು ಮರಣ ಹೊಂದಿರ್ತಾರೆ. ಇದರಿಂದ ಈ ಒಂದು ಚಿಕ್ಕದೇವರಾಜ ಒಡೆಯರ ಒಂದು ಮರಣದಿಂದ ಮೈಸೂರು ರಾಜ್ಯದ ಒಂದು ರಾಜಕೀಯ ಬೆಳವಣಿಗೆ ಮೇಲೆ ದುಷ್ಪರಿಣಾಮವನ್ನು ಬರ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಈ ಒಡೆಯರಲ್ಲಿ ಪ್ರಮುಖ ದೂರ ಯಾರಂದ್ರೆ ಅವರ ಸಮರ್ಥವಾದಂಥ ಕಾರ್ಯನಿರ್ವಹಣೆಯನ್ನು ಮಾಡ್ತಾಯಿದ್ರು. ಆದರೆ ಮುಂದೆ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಮೈಸೂರು ರಾಜ್ಯದ ಒಂದು ರಾಜಕೀಯ ಬೆಳವಣಿಗೆ ಮೇಲೆ ದುಷ್ಪರಿಣಾಮ ಬೀರ್ತಾ ಹೋಗ್ತೈತಿ. ಈತನ ಒಂದು ಮರಣದಿಂದಾಗಿ ಉತ್ತರಾಧಿಕಾರತ್ವಕ್ಕಾಗಿ ಸಮಸ್ಯೆ ಕಂಡು ಬರ್ತಾ ಹೋಗ್ತೈತಿ. ಯಾವಾಗ ಚಿಕ್ಕದೇವರಾಜವರು ಒಡೆಯರ ಮರಣದ ನಂತರ ಆ ಒಂದು ರಾಜಕೀಯ ಬೆಳವಣಿಗೆ ಏನಾಗ್ತೈತಿ, ಅಡ್ಡದಿಡ್ಡಿ ಬೀಳ್ತಾ ಹೋಗ್ತೈತಿ. ಆ ಒಂದು ಮುಂದೆ ಯಾರು ಉತ್ತರಾಧಿಕಾರ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಸಮಸ್ಯೆ ಕಂಡು ಬಂದಿತ್ತಂದ್ರೆ ಅಲ್ಲಿನ ಒಂದು ಆಡಳಿತ ಏನಾಗ್ತೈತಪ್ಪ ಅಂದ್ರೆ ಕುಸಿದು ಹೋಗ್ಬಿಡ್ತೈತಿ. ಈ ಒಂದು ಬೆಳವಣಿಗೆಗಳು ಆ ಕಾಲದ ಒಂದು ಮೈಸೂರಿನ ರಾಜಕೀಯವನ್ನು ಏನು ಮಾಡ್ತಾ ಹೋಗ್ತವೆ, ಮುಸುಕುಗೊಳಿಸ್ತಾ ಹೋಗ್ತವೆ, ಅಂದರೆ ಮುಚ್ತಾ ಹೋಗ್ತವೆ. ಈ ಒಂದು ರೀತಿಯ ಅತಂತ್ರ ಸನ್ನಿವೇಶಗಳ ಹಿನ್ನೆಲೆ ಇದ್ದಂಥ ಈ ಮೈಸೂರು ಮತ್ತು ಕರ್ನಾಟಕ ಪ್ರಾಂತ್ಯಗಳ ಭೂ ಪ್ರದೇಶದಲ್ಲಿ ಹೈದರ್ ಅಲಿ ಏನು ಮಾಡಿಬಿಡ್ತಾನೆ, ರಾಜಕೀಯ ಪ್ರಾಮುಖ್ಯವನ್ನು ಗಳಿಸ್ತಾ ಹೋಗ್ತಾನೆ. ಯಾಕಪ್ಪ ಅಂದ್ರೆ ಅಲ್ಲಿ ಚಿಕ್ಕದೇವರಾಜ ಒಡೆಯರು ಏನು ಆಗಿದ್ದಾರೆ, ಮರಣವನ್ನು ಹೊಂದಿದ್ದಾರೆ. ಉತ್ತರಾಧಿಕಾರಕ್ಕೆ ಸಮಸ್ಯೆ ಕಂಡು ಬಂದಿತ್ತಂದ್ರೆ ಅಲ್ಲಿನ ಒಂದು ಆಡಳಿತ ಏನಾಗ್ತೈತಿ, ಕುಸಿತಾ ಹೋಗ್ತೈತಿ. ಈ ಒಂದು ಅತಂತ್ರ ಸನ್ನಿವೇಶ ಇತ್ತಂದ್ರೆ ಏನಾಗ್ತಪ್ಪ ಅಂದ್ರೆ ಈ ಒಂದು ಅತಂತ್ರ ಸನ್ನಿವೇಶಗಳ ಹಿನ್ನೆಲೆ ಇರೋದ್ರಿಂದ ಏನು ಮಾಡ್ತಾ ಹೋಗ್ತಾರೆ, ಈ ಮೈಸೂರು ಮತ್ತು ಕರ್ನಾಟಕ ಪ್ರಾಂತ್ಯಗಳ ಮೇಲೆ ಆ ಭೂ ಪ್ರದೇಶದ ಮೇಲೆ ಹೈದರ್ ಅಲಿ ಏನು ಮಾಡ್ತಾ ಹೋಗ್ತಾನೆ, ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸ್ತಾ ಹೋಗ್ತಾನೆ. ಜೊತೆಗೆ ಹೈದರ್ ಅಲಿಯು ಬಹುಬೇಗನೆ ಶಸ್ತ್ರಗಳ ಒಂದು ಪ್ರಯೋಗಗಳ ಖ್ಯಾತಿ ಗಳಿಸಿ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿ ಅರಸನಾಗ್ತಾ ಹೋಗ್ತಾನೆ. ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಹೈದರ್ ಅಲಿಯು ಬಹುಬೇಗನೆ ಅಂದ್ರೆ ಎಷ್ಟರ ಮಟ್ಟಿಗೆ ಚುರುಕಪ್ಪ ಅಂದ್ರೆ ಆ ಶಸ್ತ್ರಾಸ್ತ್ರಗಳು ಉಪಯೋಗಿಸೋದು ಹೇಗೆ ಮತ್ತು ಅವುಗಳನ್ನು ಯಾವ ರೀತಿ ಪ್ರಯೋಗ ಮಾಡೋದು ಹೇಗೆ ಅಂತಂದು ಅದರ ಮೂಲಕ ಖ್ಯಾತಿ ಗಳಿಸ್ತಾ ಹೋಗಿ ಆ ಒಂದು ಚುರುಕಿನ ಸೈನಿಕ ಕಾರ್ಯಾಚರಣೆಗಳನ್ನು ಮಾಡ್ತಾ ಹೋಗ್ತಾನೆ. ಈ ಒಂದು ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ಆ ದಳವಾಯಿಗಳು ಅಂತ ಏನು ಕಾಣ್ತಾ ಹೋಗ್ತಾವಲ್ಲ, ಆ ದಳವಾಯಿಗಳನ್ನು ಬಲ ಏನು ಮಾಡ್ತಾ ಹೋಗ್ತಾನೆ, ಆ ಒಂದು ಸೊಕ್ಕನ್ನು ಅಟ್ಟಡಿಸ್ತಾ ಹೋಗ್ತಾನೆ. ಆ 2ನೇ ಕೃಷ್ಣರಾಜ ಒಡೆಯರ್ನ ಏನು ಮಾಡ್ತಾ ಹೋಗ್ತಾನೆ, ಗೃಹ ಬಂಧನದಲ್ಲಿರ್ತಾ ಹೋಗ್ತಾರೆ. ಯಾರು? 2ನೇ ಕೃಷ್ಣರಾಜ ಒಡೆಯರ್ನ ಗೃಹ ಬಂಧನ ಸೆರೆಮನೆಯಲ್ಲಿ ಇರ್ತಾ ಹೋಗ್ತಾನೆ.
ಆತನ ಒಂದು ಅಧಿಕಾರವನ್ನು ಯಾರು ಕೈಗೆತ್ತಿಕೊಳ್ತಾರಪ್ಪ ಅಂದ್ರೆ ಈ ಹೈದರಾಲಿ ಕೈಗೆತ್ತಿಕೊಳ್ತಾ ಹೋಗ್ತಾನೆ. ಯಾರನ್ನ? ಎರಡನೇ ಕೃಷ್ಣರಾಜ ಒಡೆಯರ್ನನ್ನು ಗೃಹಬಂಧ ಅಂದ ಸೆರೆಮನೆಯಲ್ಲಿ ಇಟ್ಟು ಅಧಿಕಾರವನ್ನು ಯಾರು ಕೈಗೊಳ್ತಾರೆ? ಈ ಹೈದರಾಲಿ ಹೋಗ್ತಾನೆ. ಜೊತೆಗೆ ಮರಾಠರು, ಹೈದರಾಬಾದ್ ನಿಜಾಮ ಮತ್ತು ಅರ್ಕಾಟಿನ ನವಾಬರು ತಮ್ಮ ಒಂದು ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟಗಳಲ್ಲಿ ನಿರತರಾಗಿರ್ತಾರೆ. ಯಾರು? ಈ ಕಡೆ ಉತ್ತರದಲ್ಲಿ ಮರಾಠರು, ಪೂರ್ವದಲ್ಲಿ ಹೈದರಾಬಾದ್ ನಿಜಾಮರು ಮತ್ತು ಪೂರ್ವದಲ್ಲಿ ಅರ್ಕಾಟಿನ ನವಾಬರು. ಇವ್ರು ಏನು ಮಾಡ್ತಾ ಹೋಗ್ತಾರೆ? ತಮ್ಮ ಒಂದು ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟಗಳಲ್ಲಿ ನಿರತರಾಗಿರ್ತಾರೆ. ಈ ಒಂದು ಸಂಕ್ರಮಣದ ಸಂದರ್ಭವನ್ನು ತಮ್ಮ ಒಂದು ರಾಜಕೀಯ ಪ್ರಾಬಲ್ಯಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ? ಬ್ರಿಟಿಷರು ಮತ್ತು ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ? ಬಳಸ್ಕೊಳ್ತಾ ಹೋಗ್ತಾರೆ. ಅದೇ ಇದು ಬಳಸ್ಕೊಂಡಿದ್ದಕ್ಕೆ ಮುಂದೆ ಏನಾಗ್ತೈತಿ? ಕರ್ನಾಟಕ ಯುದ್ಧಗಳಾಗ್ತಾವೆ. ಆ ಒಂದು ಕರ್ನಾಟಕ ಯುದ್ಧಗಳನ್ನು ಫ್ರೆಂಚನ್ನು ಮೂಲೆ ಗುಂಪು ಮಾಡಿಬಿಡ್ತಾರೋ ಯಾರು? ಬ್ರಿಟಿಷರು. ಎಲ್ಲಿ? ಈಗ ಮೊದಲನೇ ನೋಡ್ತಾ ಹೋಗೋಣ. ಈ ಒಂದು ಮೈಸೂರು ಯಾವುದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ಪ್ರಾರಂಭ ಆಕೈತಪ್ಪ ಅಂದ್ರೆ 1767ರಿಂದ ಪ್ರಾರಂಭವಾಗಿ 1799ಕ್ಕೆ ಮುಕ್ತಾಯ ಆಗ್ತೈತಿ. ಈ ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು 1767ರಲ್ಲಿ ಪ್ರಾರಂಭ ಆಗಿ ಇದು 1769ರಾಗ ಅಂತ್ಯಗೊಳ್ತೈತಿ. ಅಂದ್ರೆ ಈ ಒಂದು ದಕ್ಷಿಣ ಭಾರತದಲ್ಲಿ ಹೈದರಾಲಿ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಪ್ರತಿನಿತ್ಯ ತನ್ನ ಒಂದು ಸ್ಥಾನಮಾನವನ್ನು ಉತ್ತುಂಗಿಸ್ತಾ ಅಂದ್ರೆ ರಾಜಕೀಯ ಪ್ರಾಬಲ್ಯವನ್ನು ಏನು ಮಾಡ್ತಾ ಇದ್ದ? ಗಳಿಸ್ತಾ ಇದ್ದ. ಯಾರು? ಹೈದರಾಲಿ. ಆದರೆ ಏನು ಬೆಳವಣಿಗೆ ಆಗೋದನ್ನು ಕಂಡಂಥ ಈ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ? ಒಂದು ಹೊಟ್ಟೆ ಕಿಚ್ಚು ಪಡ್ತಾ ಹೋಗ್ತಾರೆ. ಯಾರು? ಹೈದರಾಲಿ ಒಂದು ಬೆಳವಣಿಗೆ ನೋಡಿ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ? ಈ ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆಯನ್ನು ಮೂಡಿಸ್ತಾ ಹೋಗ್ತಾರೆ. ಅದು ಬ್ರಿಟಿಷ್ ಅದು ಒಂದೇ ಕೆಲಸ ಏನಲ್ಲ, ಇಬ್ಬರು ಕೂಟ ಜಗಳ ಆಡ್ಸೋದು, ಅವ್ನ ಕೂಟ ಹೋಗಿ ಸೋಲ್ಸೋ ಹೊತ್ತಿಗೆ ಹೋಗಿ ನಾವು ಗೆತ್ತವಂತಂದು ಅವು ತರಗತ ಹಂಚ್ಕೊಳೋದು. ಅವ್ರದ್ದೊಂದು ಬ್ರಿಟಿಷರ ಲಕ್ಷಣ ಅದು. ಯಾರಿಗೆ ಒಂದು ಅಸಹನೆ ಮೂಡಿಸ್ತಾರಪ್ಪ ಅಂದ್ರೆ ಈ ಹೈದರಾಬಾದಿನ ನಿಜಾಮಕ್ಕೂ ಮತ್ತು ಮರಾಠರಿಗೆ ಮೂಡಿಸ್ತಾರೆ. ಹೀಗಾಗಿ ಈ ಬ್ರಿಟಿಷರು ತಮ್ಮ ಒಂದು ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿದ್ದಂಥ ಯಾರು? ಈ ಹೈದರಾಲಿಯನ್ನು ರಾಜಕೀಯವಾಗಿ ಮಂಡಿಸೋಕೆ ಕುತಂತ್ರ ನೀತಿಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಈ ಬ್ರಿಟಿಷರು ಏನು ಮಾಡ್ತಾ ಹೋಗ್ತಾರೆ? ತಮ್ಮ ಒಂದು ಸಾಮ್ರಾಜ್ಯಶಾಹಿ ಧೋರಣೆಗೆ ಯಾರು ಒಂದು ಮುಳ್ಳಾಗಿ ಕಾಣ್ತದಪ್ಪ ಯಾರಪ್ಪ? ಈ ಹೈದರಾಲಿಯನ್ನು ಏನು ಮಾಡ್ತಾ ಹೋಗ್ತಾರೆ? ರಾಜಕೀಯವಾಗಿ ಮಂಡಿಸೋಕೆ ಕುತಂತ್ರ ನೀತಿಗಳನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಜೊತೆಗೆ ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದಂಥ ಈ ಹೈದರಾಲಿ ಮರಾಠರು ಮತ್ತು ನಿಜಾಮನನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯತ್ನಿಸಿನಾದನು ಈ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಜಯಶೀಲನಾಗ್ತಾನೆ. ಯಾಕಪ್ಪ ಅಂದ್ರೆ ಅವ್ರು ಬ್ರಿಟಿಷರು ಹೇಳ್ಯಾರ, ಇವು ಹೈದರಾಬಾದ್ ನಿಜಾಮ್ಗೂ ಮತ್ತು ಮರಾಠನು ತಲೆ ತುಂಬ ಕಳಿಸ್ಬಿಟ್ಟಾರ. ನೀನು ಹೈದರಾಲಿನ ಸೋಲ್ಸಪ್ಪ, ಅವ್ನು ನೋಡಿ ಹೆಂಗೆ ಬೆಳೆಯಕತ್ತಾನೆ, ಏನಾರ ಮಾಡಿ ಅಂತ ಹೇಳ್ತಾನೆ. ಅವ್ರ ಮಾತುಕಟ್ಟನ್ನು ಬರೋದು ಹೈದರಾಲಿಗೆ ಅಟ್ಯಾಕ್ ಮಾಡೋದು. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಆ ಒಂದು ದಾಳಿಯಿಂದ, ಮರಾಠರ ದಾಳಿಯಿಂದ ಏನಾಗ್ತೈತಪ್ಪ ಅಂದ್ರೆ ರಾಜಕೀಯವಾಗಿಯೂ ಮತ್ತು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಹೋಗ್ತಾನೆ. ಅವ ಅನ್ಕೊಳ್ತಾನೆ ಹೈದರಾಲಿ, ಇವರು ಬರೀ ಹಿಂಗೆ ಮಾಡಿದ್ರೆ ಹಂಗೆ ಬಾಳೆವು ಅಂತಂದು ಈ ಮರಾಠರ ಮತ್ತು ನಿಜಾಮನನ್ನು ಏನು ಮಾಡಿಬಿಡ್ತಾರೆ? ತನ್ನ ಕಡೆಗೆ ಎಳ್ಕೊಳಕ್ಕೆ ಏನು ಮಾಡ್ತಾ ಹೋಗ್ತಾನೆ? ಪ್ರಯತ್ನ ಮಾಡ್ತಾನೆ. ಆದ್ರೆ ಒಮ್ಮಿಗೆ ಒಪ್ಪಂಗಲ್ಲ. ಆದರೆ ಸ್ವಲ್ಪ ಕೊನೆಯ ಪ್ರಯತ್ನದೊಳಗೆ ಏನಾಗ್ತಾನೆ? ಅವನು ಒಪ್ಪಿಸೋಕೆ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಆಮೇಲೆ ಕಡೆಗೆ ಏನಾಗ್ತೈತಪ್ಪ ಅಂದ್ರೆ ಈ ಹೈದರಾಲಿಯ ವಿರುದ್ಧ ಏನು ಬ್ರಿಟಿಷರು, ಮರಾಠರು, ನಿಜಾಮನೊಂದಿಗೆ ಏನು ಮಾಡ್ತಾ ಹೋಗ್ತಾರೋ ಒಪ್ಪಂದ ಮಾಡ್ಕೊಳ್ತಾರೆ. ಯಾರು? ಈ ಹೈದರಾಲಿಯ ವಿರುದ್ಧ ಈ ಬ್ರಿಟಿಷರು, ಮರಾಠರು, ನಿಜಾಮರು ಏನು ಮಾಡ್ತಾ ಹೋಗ್ತಾರೆ? ಒಂದು ಒಪ್ಪಂದ ಮಾಡ್ಕೊತಾವೆ. ಏನಂತ? ತ್ರಿಪಕ್ಷ ಒಕ್ಕೂಟ. ಅಂದ್ರೆ ತ್ರಿಪಕ್ಷ ಒಕ್ಕೂಟ 3 ಪಾರ್ಟಿಗಳು ಅದಾವೆ. 3 ಪಾರ್ಟಿಗಳು ಯಾವ? ಒಂದು ಬ್ರಿಟಿಷರು, ಒಂದು ನಿಜಾಮ, ಇನ್ನೊಂದು ಮರಾಠ, PNM. ಆದರೆ ಹೈದರಾಲಿ ತನ್ನ ಒಂದು ಚಾಣಾಕ್ಷ ರಾಜಕೀಯ ತಂತ್ರಗಳಿಂದ ಏನು ಮಾಡ್ತಾ ಹೋಗ್ತಾನೆ? ಆ ಒಂದು ಪ್ರಯೋಗಿಸುವ ಮೂಲಕ ತನ್ನ ತಂತ್ರಗಳನ್ನು ಪ್ರಯೋಗಿಸುವ ಮೂಲಕ ಏನದು ಒಂದು ತನ್ನ ವಿರುದ್ಧ ಏನು ರಚನೆ ಆಗಿತ್ತಂತ ಈ ತ್ರಿಪಕ್ಷ ಕೂಟವನ್ನು ಅದನ್ನೇನು ಮಾಡ್ತಾ ಹೋಗ್ತಾನೆ? ಒಡೆದು ಏನು ಮಾಡ್ತಾ ಹೋಗ್ತಾನೆ? ಈ ಮರಾಠರನ್ನು ಮತ್ತು ನಿಜಾಮರನ್ನು ಏನು ಮಾಡ್ತಾ ಹೋಗ್ತಾನೆ? ಬ್ರಿಟಿಷರ ವಿರುದ್ಧ ಎತ್ತು ಕಟ್ಟುವಲ್ಲಿ ಯಶಸ್ಸಾಗ್ತಾನೆ. ಏನು ಇವರು 3 ಒಪ್ಪಂದ ಮಾಡ್ಕೊಂಡಿದ್ರು. ಇದನ್ನು ನೋಡ್ತಾನೆ ಯಾರೋ ಹೈದರಾಲಿ.
ಇವ್ರು ನೋಡ ನನ್ನ ವಿರುದ್ಧನ ಮಿತ್ರಕೂಟ ರಚನೆ ಮಾಡ್ಯಾರ. ಅವನ ತ್ಯಾಕ ಅನೇಕ ಟೆಕ್ನಿಕ್ ಉಪಯೋಗಿಸ್ತಾನೆ. ಏನು ಟೆಕ್ನಾಲಜಿ ಅಂತಾರಲ್ಲ ಹಂಗೆ ಅನೇಕ ಟೆಕ್ನಿಕ್ ಉಪಯೋಗಿಸಿ ಏನು ಮಾಡ್ತಾನೆ, ಏನಿದೇನು ಮಿತ್ರ ಪಡೆ ಇತ್ತಲ್ಲ, ಈ ಮಿತ್ರ ಪಡೆಯನ್ನು ಒಡೆದಾಕಿ ಶತ್ರು ಪಡೆಯನ್ನಾಗಿ ಮಾಡ್ಬಿಡ್ತಾನೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾವೆ. ಏನು ನಡುವ ಏನಾಗ್ತದಪ್ಪಂದ್ರೆ ಆ ಆರ್ಕಾಟಿನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡು ಬರ್ತಾ ಹೋಗ್ತವೆ. ಎಲ್ಲಿ? ಆರ್ಕಾಟ್ನೊಳಗೆ. ಈ ಒಂದು ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡು ಬರ್ತಾ ಹೋಗ್ತಾವೆ. ಜೊತೆಗೆ 1767ರಾಗ ಹೈದರ್ ಅಲಿ ಮತ್ತು ನಿಜಾಮ ಆ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿತ್ತಂತ ಈ ಆರ್ಕಾಟಿಗೆ ಮುತ್ತಿಗೆ ಹಾಕ್ತಾರೆ. ಏನು ಈ ಕರ್ನಾಟಕ ಅಂತ ಕರಿತಾವಲ್ಲ, ಈ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂದ್ರೆ ಆರ್ಕಾಟ್. ಇದೇನು ನೋಡ್ತದೆ, ತಮಿಳುನಾಡಿನ ಪೂರ್ವ ಭಾಗದ ಇನ್ನಾಡು ಪ್ರದೇಶವನ್ನು ಕರ್ನಾಟಕ ಪ್ರದೇಶ ಅಂತ ಕರಿತಾ ಹೋಗ್ತೇವೆ. ಹಾಗಾಗಿ ಈ ಒಂದು ಹೈದರ್ ಅಲಿ ಮತ್ತು ನಿಜಾಮರು ಏನು ಮಾಡ್ತಾ ಹೋಗ್ತಾರೆ, ಆ ಬ್ರಿಟಿಷರ ಆಶ್ರಿತ ದೇಶ ಅಂದ್ರೆ ಅವರ ಒಂದು ಅಧೀನದೊಳಗಿರುವಂಥ ರಾಜ್ಯ ಯಾವುದಪ್ಪ ಅಂದ್ರೆ ಆರ್ಕಾಟಿಗೆ ಹೋಗಿ ಮುತ್ತಿಗೆ ಹಾಕ್ಬಿಡ್ತಾರೆ. ಇದರಿಂದ ಈ ವನ್ಯ ಪ್ರಾಬ್ಲಮ್ ಏನಾಯ್ತು, ವನ್ಯದು ಅವ್ರ ಅಧೀನದೊಳಗಿರುವಂಥ ರಾಜ್ಯಕ್ಕೆ ಅಟ್ಯಾಕ್ ಮಾಡಿಬಿಟ್ರು. ಇದರಿಂದ ಏನಾಯಿತು, ಯುದ್ಧ ಪ್ರಾರಂಭ ಆಯಿತು. ಯಾವಾಗ? 1767. ಯಾರ್ಯಾರು ಹೋಗಿದ್ರು? ಹೈದರ್ ಅಲಿ ಮತ್ತು ನಿಜಾಮ ಇಬ್ಬರು ಹೋಗಿತ್ತು. ಈ ಒಂದು ಯುದ್ಧವು ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರ ಮೊದಲಾದ ಸ್ಥಳಗಳಲ್ಲಿ ಕದನಗಳ ಸಂಭವ ಆಗ್ತವೆ. ಎಲ್ಲಿ? ಒಂದನೇದು ತಿರುಚನಾಪಳ್ಳಿ ಕದನ ಆಗ್ತೈತಿ, ತಿರುವಣ್ಣಾಮಲೈ ಕದನ ಆಗ್ತೈತಿ, ಅಂಬೂರ್ ಕದನ ಆಗ್ತೈತಿ. ಈ ಒಂದು ಮೂರೂ ಕದನಗಳು ಏನಾಗ್ತಾವೆ, 3 ಸ್ಥಳಗಳಲ್ಲಿ ಆಗ್ತಾ ಹೋಗ್ತವೆ. ಈ ಒಂದು ಸಂದರ್ಭದಲ್ಲಿ ಹೈದರ್ ಅಲಿ ಏನಪ್ಪ ಅಂದ್ರೆ ಮಿಂಚಿನ ಒಂದು ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಾ ಹೋಗ್ತಾನೆ. ಬ್ರಿಟಿಷ್ ಸೈನ್ಯ ಏನಿರ್ತೈತಪ್ಪ ಅಂದ್ರೆ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಡ್ತಾ ಹೋಗ್ತಾನೆ. ಅಂದ್ರೆ ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತೈತಿ. ಹೈದರ್ ತಾತ್ಕಾಲಿಕವಾಗಿ ಹಿನ್ನಡೆ, ಒಂದು ಏನು ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ತಾ ಹೋಗ್ತಾನೆ. ಜೊತೆಗೆ ಆ ಮುಂಬಯಿಯ ಒಂದು ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶ ಮಾಡ್ತಾ ಹೋಗ್ತೈತಿ. ಮುಂಬಯಿಯ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶ ಮಾಡ್ತಾ ಹೋಗ್ತೈತಿ. ಹೈದರ್ ಈ ಒಂದು ಯುದ್ಧವನ್ನು ತನ್ನ ಒಂದು ಪ್ರತಿಷ್ಠೆಯ ಸಂಕೇತ ಅಂತ ಒಂದು ಭಾವಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಹೋಗ್ತಾನೆ. ಏನಲ್ಲ ಬ್ರಿಟಿಷರು ಇವನು ಏನು ಹಿನ್ನಡೆ ಹಾಕತ್ತಂದಕ್ಕಾಗಿ ಮುಂಬೈ ಬ್ರಿಟಿಷ್ ಸೈನ್ಯವನ್ನು ಕರ್ಸ್ಕೊಂಡ್ಬಿಡ್ತಾನೆ. ಅವಾಗ ಹೈದರ್ ಅಲಿ ಅನ್ಕೊತಾನೆ, ಇದನ್ನು ಈ ಒಂದು ಯುದ್ಧ ತನ್ನ ಒಂದು ಪ್ರತಿಷ್ಠೆಯ ಸಂಕೇತ ಅಂತ ಅಂದ್ಕೊಂಡು ಆ ಒಂದು ಕಾರ್ಯಾಚರಣೆಯನ್ನು ಅಲ್ಲಿಗೆ ನಿಲ್ಲಿಸಲು ಮತ್ತೆ ಮುಂದಕ್ಕೆ ಓಡಿಸ್ತಾನೆ. ಯಾವಾಗ ಒಂದು 1769 ವೇಳೆಗೆ ಆತನ ಸೈನ್ಯ ಮದ್ರಾಸಿನ ಪ್ರಾಂತ್ಯವನ್ನು ತಲುಪ್ತೋ ಅವರಲ್ಲಿ ಬ್ರಿಟಿಷರು ಅಲ್ಲಿ ನಡುಕು ಉಂಟೈತಿ. ಯಾಕಪ್ಪ ಅಂದ್ರೆ ಆ ಒಂದು ಈ ಯುದ್ಧವನ್ನು ಏನು ಅಂದ್ಕೊಂಡಿರ್ತಾನೆ, ಪ್ರತಿಷ್ಠೆಯ ಸಂಕೇತ ಅಂದ್ಕೊಂಡಿರ್ತಾನೆ. ಹಾಗಾಗಿ ಅವನೇನು ಮಾಡ್ತಾನೆ, ಯುದ್ಧವನ್ನು ನಿಲ್ಲಿಸದೆ ಮತ್ತೆ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ 1769 ವೇಳೆಗೆ ತನ್ನ ಸೈನ್ಯವನ್ನು ಎಲ್ಲಿ ತರ್ತಾನಪ್ಪ ಅಂದ್ರೆ ಮದ್ರಾಸಿನ ಪ್ರಾಂತ್ಯಕ್ಕೆ ತರ್ತಾ ಹೋಗ್ತಾನೆ. ಆ ಒಂದು ಮದ್ರಾಸಿನ ಪ್ರಾಂತ್ಯವನ್ನು ತಲುಪಿದಂಥ ಸಂದರ್ಭದಲ್ಲಿ ಬ್ರಿಟಿಷರು ಹಂಗೆ ನಡಗಕ್ಕತ್ತ ಬಿಡ್ತಾರೆ. ಇದು ಸುಮ್ಮನೆ ಕೆಲಸ ಆಗಲ್ಲ ಅಂತಂದು ಅನಿವಾರ್ಯವಾಗಿ ಏನು ಮಾಡ್ತಾ ಹೋಗ್ತಾರೆ, ಈ ಬ್ರಿಟಿಷರು ಹೈದರ್ ಅಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಮದ್ರಾಸ್ ಒಪ್ಪಂದ ಮಾಡ್ಕೊಳ್ತಾ ಹೋಗ್ತಾರೆ. ಯಾರು? ಬ್ರಿಟಿಷರು ಹೈದರ್ ಅಲಿಯೊಂದಿಗೆ ಚರ್ಚೆಗಳ ಮೂಲಕ, ಸಂಧಾನಗಳ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಯುದ್ಧವು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು 1769ರಲ್ಲಿ ಸಹಿ ಹಾಕಲ್ಪಟ್ಟಂಥ ಈ ಮದ್ರಾಸ್ ಒಪ್ಪಂದ ಏನಾಗ್ತೈತಿ, ಕೊನೆ ಆಗ್ತಾ ಹೋಗ್ತೈತಿ. ಏನಾಗ್ತಾಗ್ತೈತಿ, ಯಾವ ಒಪ್ಪಂದ ಮೂಲಕ ಕೊನೆ ಆಗ್ತದಪ್ಪ ಅಂದ್ರೆ 1769ರಲ್ಲಿ ಕೊನೆ ಆಗ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಮೊದಲನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಎಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.